ಹತ್ತಿಗೆ ಹತ್ತಿಗೆ ಮಾತನಾಡು ಹತ್ತಿಗೆ. ನಾನು ನಿಮ್ಮಂತವ್ರ ಜೊತೆ ಬಹಳ ನೇರ ನಿಂತಿದ್ದರೆ ನಾನೇ ಬಹು ದೂರ ಹೊರಟು ಹೋಗುತ್ತಿದ್ದೆ. ಆದರೆ ನೀನೇ ನಮ್ಮಿಂದ ದೂರವಾಗಿ ಬಿಟ್ಟೆಯ ಹತ್ತಿಗೆ. ಮಾತನಾಡು ಹತ್ತಿಗೆ. ಈ ಅನಾಥನಿಗೆ ತಂದೆ ತಾಯಿ ಕಾಣದ ಈ ಅನಾಥನಿಗೆ ಈ ಮನೆ ಬೆಳಗಬೇಕಾದ ನೀನು ಈ ರೀತಿ ಸಾವಿನ ಮನೆ ಹಿಡಿದು ಹೊರಟು ಹೋದೆಯಾ? ಈ ಸಮಾಜ ಜಂಜಾಟ ಪರದಾಳದಲ್ಲಿ ಬಾಳಬಾರದೆಂದು ಚಾಕು ಚುಚ್ಚಿಕೊಂಡು ಪ್ರಾಣ ಕಳೆದುಕೊಂಡೆಯಾ? ಅಯ್ಯೋ ಮೂರ್ಖ, ಕೊಲೆ ಮಾಡಲು ನನ್ನ ಹೆಂಡತಿನೇ ಬೇಕಾದಳೇನು? ಅವಳು ನಿನಗೆ ಯಾರು ಮಾಡಿದ ಕೊಲೆ ಮಾಡಿದ ಕೊಲೆಗೈಯಲು ಯಾರು ಸಿಗಲಿಲ್ಲವೇನೋ ನಿನಗೆ? ಕೊಲೆಗಡಕ ಮಾತನಾಡಿಸಿ ದೇವಿ ಮಾತನಾಡಿ. ಅಯ್ಯೋ ಅಯ್ಯೋ ರಾಕ್ಷಸ, ಅಯ್ಯೋ ರಾಕ್ಷಸ, ರಕ್ತ ಸಂಬಂಧವನ್ನರಿಯದೆ ನನ್ನ ಸತಿಯನ್ನು ಕೊಲೆ ಮಾಡಲು ನಿನ್ನ ಕೈಗಳಾದರೂ ನಿನಗೆ ಮನಸ್ಸಾದರೂ ಅಣ್ಣ, ನಡೆದ ಘಟನೆ ಬಗ್ಗೆ ಅಪಾರ್ಥನೆ ಮಾಡಿಕೊಂಡು ದುಡುಕಿ ನನ್ನ ಮೇಲೆ ಅಪವಾದ ಹಾಕದಿರಣ್ಣ. ಅಣ್ಣ, ಆ ಸತ್ಯ ಹರಿಶ್ಚಂದ್ರನಂತೆ ಅಣ್ಣ ನಡೆಸಿದ ದಾರಿಯಲ್ಲಿ ನಡೆದು ಎತ್ತ ತಾಯಿಗಿಂತ ಮಿಗಿಲಾದ ಹತ್ತಿಗೆಯನ್ನು ನಾನು ಕೊಲೆ ಮಾಡುವೆನಣ್ಣ. ಅಣ್ಣ, ಆ ಸೂರ್ಯಚಂದ್ರ ಸಾಕ್ಷಿಯಾಗಿಯೂ ನಿನ್ನ ಬಾದ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲವಣ್ಣ, ಮಾಡಿಲ್ಲ. ಹಾಗಾದರೆ ನನ್ನ ಬಾಳಿನ ಜ್ಯೋತಿ ಶ್ರೀದೇವಿಯನ್ನು ನೀನು ಕೊಲೆ ಮಾಡಿಲ್ಲವೇ? ಇಲ್ಲಣ್ಣ, ಇಲ್ಲ. ನಾನು ಹೊರಗಡೆಯಿಂದ ಹತ್ತಿಗೆ ಅಂತ ಕೂಗುತ್ತಾ ಬಂದೆ. ಆದರೆ ಇಲ್ಲಿ ಸತ್ತು ಬಿದ್ದ ಹತ್ತಿಗೆ ಶವವನ್ನು ನೋಡಿದೆ ಹೊರತು ಬೇರೆ ಯಾರನ್ನು ನೋಡಿಲ್ಲವಣ್ಣ, ನೋಡಿಲ್ಲ. ಹಾಗಾದರೆ ನಿನ್ನ ಅತ್ತಿಗೆ ಈ ಬಣವನ್ನು ಬಾಳಲೆ ಬಾಳಲಾಗದೆ ನಮ್ಮ ಈ ಹಾಳಾದ ಬಾಳಗೂಡಲ್ಲಿ ನನ್ನ ಒಂಟಿಯನ್ನಾಗಿ ಬಿಟ್ಟು ಹೋದೆಯ ಶ್ರೀದೇವಿ, ಹೋದೆಯ? ಇನ್ನು ಬಂದ ನಾನು ಯಾರನ್ನು ಸಿರಿ ಎಂದು ಕರೆಯಲಿ? ಮಾತನಾಡು ಶ್ರೀದೇವಿ, ಮಾತನಾಡು. ಈ ರಾಮನ ಜೊತೆಯಲ್ಲಿ ಕಂಬಳಿಸಬೇಕಾದ ನನ್ನ ಜಗಜ್ಜಾತಿನೇ ಆರಿ ಹೋದ ಮೇಲೆ ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನನಗೇಕೆ ಈ